ಆಗ್ರಿಟೆಕ್ಗೆ ರೈತ ಬಾಂಧವರಿಗೆ ಸ್ವಾಗತ. ಮೆಕ್ಕೆಜೋಳದಲ್ಲಿ ಮುಳ್ಳು ಸಜ್ಜೆಯ ಒಂದು ನಿರ್ವಹಣೆ ಬಗ್ಗೆ ತಮಗೆಲ್ಲ ಮಾಹಿತಿ ಕೊಡ್ತೇವೆ. ನೀವು ಹೋದ ವರ್ಷ ಅಂದರೆ 2025 ಮುಂಗಾರಲ್ಲಿ ನೀವು ನೋಡಿರತಕ್ಕಂತೆ ಮುಳ್ಳು ಸಜ್ಜೆ ಹೆಚ್ಚಾಗಿ ಸ್ಪ್ರೆಡ್ ಆಗಿಬಿಟ್ಟು ನಮಗೆ ಈ ಒಂದು ಮೆಕ್ಕೆಜೋಳದ ಬೆಳವಣಿಗೆಯನ್ನು ಕುಂಠಿತ ಮಾಡ್ತಾ ಇದೆ. ಅಂದರೆ ಇದು ಒಂದು ಪ್ಯಾರಾಸೈಟ್ ಆಗಿ ಇರ್ತಾ ಇದೆ ಮೆಕ್ಕೆಜೋಳಕ್ಕೆ. ಇದು ಏನಪ್ಪ ಅಂದರೆ ನಾವು ಭಾಳತ್ತಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಹಾವೇರಿ ಡಿಸ್ಟಿಕ್ಕಲ್ಲಿ ಇದು ಜಾಸ್ತಿ ಕಾಣ್ತಾ ಇದೆ. ಹಾವೇರಿ ತಾಲೂಕಾಗಿರ್ಬೋದು, ಬ್ಯಾಡಗಿ, ಹಿರೇಕೆರೂರು ಹಾಗೂ ಇನ್ನಿತರ ಭಾಗಗಳಲ್ಲಿ, ಹಾಗೆ ಶಿವಮೊಗ್ಗದಲ್ಲಿ ಕೂಡ ಇದು ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಶಿಕಾರಿಪುರ ಆಗಿರ್ಬೋದು, ಸುಣ್ಣದಕೊಪ್ಪ ಆಗಿರ್ಬೋದು, ಸವಳಂಗ, ಈ ಸರೌಂಡಿಂಗ್ ಏರಿಯಾದಲ್ಲಿ ಸೊರಬ ಎಲ್ಲ ಕಡೆಯೂ ಇದು ಜಾಸ್ತಿ ಕಾಣ್ತಾ ಇದೆ. ಹಾಗೆ ದಾವಣಗೆರೆಯಲ್ಲಿ ಕೂಡ ಇದು ಜಾಸ್ತಿ ಕಾಣ್ತಾ ಇದೆ. ದಾವಣಗೆರೆ ತಾಲೂಕು ಆಗಿರ್ಬೋದು, ಚನ್ನಗಿರಿ ಆಗಿರ್ಬೋದು, ಜಗಳೂರು ಆಗಿರ್ಬೋದು, ಹರಪನಹಳ್ಳಿ ಆಗಿರ್ಬೋದು. ಇದೇ ರೀತಿ ಹಾಗೆ ನಮಗೆ ಈ ಒಂದು ಮುಳ್ಳುಸಜ್ಜೆ ಬಳ್ಳಾರಿಯಲ್ಲಿ ಕೂಡ ಇದು ಕಾಣ್ತಾ ಇದೆ. ಹಾಗೆ ಗದಗ ಡಿಸ್ಟಿಕ್ಕಲ್ಲಾಗಿರ್ಬೋದು, ಗದಗ ಹಾಗೂ ಇನ್ನಿತರ ಭಾಗಗಳಲ್ಲಿ ಇದು ಭಾಳ ಬೇಗವಾಗಿ ಹರಡ್ಕೊಳ್ತಾ ಇದೆ. ಈ ಮುಳ್ಳುಸಜ್ಜೆ ಏನಪ್ಪ ಅಂದರೆ ಇದು ಹೆಚ್ಚಾಗಿ ನಾವು ಮಳೆಗಾಲದಲ್ಲಿ ನೋಡ್ತೀವಿ. ಅಂದರೆ ನಾವು ಮುಂಗಾರಿನಲ್ಲಿ ಇದರ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ. ಇದರಲ್ಲಿದ್ದ ಏನಪ್ಪ ಅಂದರೆ ನಮಗೆ ಮೆಕ್ಕೆಜೋಳದ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ಇದರಲ್ಲಿದ್ದ ನಮಗೆ ಈ ಮೆಕ್ಕೆಜೋಳ ಬೆಳೆಯುವುದರಲ್ಲಿ ತೊಂದರೆ ಆಗ್ತಾಯಿದೆ. ತೊಂದರೆ ಏನಪ್ಪ ಅಂದರೆ ಈಗ ನಾವು ಕೊಡ್ತಕ್ಕಂಥ ಫರ್ಟಿಲೈಸರ್ ಎಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಈಗ ರೈತರಲ್ಲಿ ನಾವು ಒಂದು ಕೇಳ್ಕೊಳ್ಳೋದಂದರೆ ಇದನ್ನು ನೀವು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕನ್ನೋದು ಭಾಳ ಮುಖ್ಯವಾಗುತ್ತೆ. ನೀವು ಮೆಕ್ಕೆಜೋಳ ಬೆಳೀತಾ ಇರೋದ್ರಲ್ಲಿದ್ದ ಇದರ ಒಂದು ಬೇಸಿಗೆಗಾಲದಲ್ಲಿ ನಾವು ಮಾಗಿ ಉಳುಮೆ ಅಂದರೆ ಡೀಪ್ ಪ್ಲೋಯಿಂಗ್ ಮಾಡಬೇಕಂತ ಹೇಳ್ತೀವಿ. ಇದರಲ್ಲಿದ್ದ ಏನಪ್ಪ ಅಂದರೆ ಬರ್ತಕ್ಕಂಥ ರೋಗಾಣುಗಳು ಕಡಿಮೆ ಆಗುತ್ತೆ. ಅಥವಾ ಕ್ರಾಪ್ ಚೇಂಜ್ ಮಾಡಬೇಕಂತ ಹೇಳ್ತೀವಿ, ಅಂದರೆ ಪರಿವರ್ತನೆ ಮಾಡಿ ಕ್ರಾಪ್ ಅಂತ ಹೇಳ್ತೀವಿ. ಈಗ ರೈತರುಗಳು ಏನಪ್ಪ ಅಂದರೆ ಜಾಸ್ತಿ ಈಗ ಅದು ಮಾಡೋಕ್ಕಾಗಿಲ್ಲ ಅಂದರೆ ನಾವು ಇನ್ನು ಮುಂದಿನ ಒಂದು ಏನಪ್ಪ ಅಂದರೆ ನೀವು ರಾಸಾಯನಿಕ ಅಂದರೆ ಅರ್ಬಿಸೈಡ್ಸ್ಗಳನ್ನ, ಕಳೆನಾಶಕಗಳನ್ನು ಉಪಯೋಗಿಸ್ಬಿಟ್ಟು ನೀವು ಈ ಮುಳ್ಳು ಸಜ್ಜೆಯನ್ನು ನಿಯಂತ್ರಿಸಬಹುದು. ಇದು ನಿಯಂತ್ರಿಸಬೇಕಪ್ಪ ಅಂದರೆ ನೀವು ಸರಿಯಾದ ಒಂದು ಸ್ಪ್ರೇಯಿಂಗ್ಸನ್ನು ಮಾಡಬೇಕಾಗತ್ತೆ. ಇಲ್ಲಿವರೆಗೂ ನಮ್ಮ ರೈತರು ಏನಪ್ಪ ಅಂದರೆ ಈಗ ನೀವು ನೋಡ್ತಾ ಇರ್ಬೋದು, ಕೃಷಿ ವಿಜ್ಞಾನಿಗಳು ಏನಪ್ಪ ಅಂದರೆ ಈ ಕಳೆನಾಶಕ ಪ್ರಯೋಗ ಮಾಡಿದ್ದಾರೆ. ಇದು ಮುಳ್ಳು ಸಜ್ಜೆ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗಿದೆ. ಇದು ಯಾವ ರೀತಿ ಮಾಡ್ಬೋದಪ್ಪ ಅಂದರೆ ನೀವು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ. ಅಂದರೆ ಇದುವರೆಗೂ ಯಾರು ರೈತರು ಇದನ್ನು ಮಾಡಿಲ್ಲ. ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ ಹೇಳ್ತೀವಿ. ಇದನ್ನು ಮೆಕ್ಕೆಜೋಳದ ನಾಟಿ ಮಾಡಿದ 3 ದಿನಗಳೊಳಗೆ, ಅಂದರೆ 3 ದಿನಗಳೊಳಗೆ ನೀವು ಪೆಂಡಾಮಿಥಿಲಿನ್ ಅಂತ ಬರುತ್ತೆ, 30% EC ಅದು, ಅಥವಾ ಈಗ ನೀವು ನೋಡ್ತಾ ಇರ್ಬೋದು ಅಮಿಕಸ್ ಅಂತ ಇದೆ, ಅಂದರೆ ಮೆಟಲಾಕ್ಲೋರ್ 50 EC UPL ಇದು. ಆದರೂ ಇವೆರಡೂ ಏನಪ್ಪ ಅಂದರೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಹೇಳ್ತೀವಿ. ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಉಪಯೋಗಿಸ್ತಕ್ಕಂಥ ಔಷಧಿಗಳಾಗಿರ್ತವೆ. ಇವುಗಳನ್ನ ತಾವುಗಳು ನಿಮ್ಮ ಹೊಲದಲ್ಲಿ 2-3 ದಿನಗಳೊಳಗೆ ನಾಟಿ ಮಾಡಿದ ಇಮಿಡಿಯೇಟ್ಲಿ ಹೊಡಿಬೇಕು. ಇದರ ಜೊತೆಗೆ ಏನಪ್ಪ ಅಂದರೆ ನೀವು ಅಟ್ರಾಜಿನ್ ಅಂತ ಬರುತ್ತೆ, ಅಂದರೆ ಅಟ್ರಾಜಿನ್ 50% WP, ಅದನ್ನು ನೀವು ಉಪಯೋಗಿಸ್ಕೊಂಬಿಟ್ಟು ಕಳೆ ಬರೋ ಟೈಮ್ನಲ್ಲಿ ಹೊಡಿಬೇಕಾಗತ್ತೆ. ಇದು 3-5 ದಿನಗಳು ಹೊಡೆದಾದಮೇಲೆ ನಿಮಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಲರೀಸ್ ಎಕ್ಸ್ಟ್ರಾ ಅಂತ ಇದೆ, ಮಿಯೋಸ್ಟ್ರಿಯಾನ್ ಮತ್ತು ಅಟ್ರಾಜಿನ್ ಕಾಂಬಿನೇಷನ್ ಬರುತ್ತೆ. ಇದನ್ನು ನೀವು ಕಳೆಗಳು ಅಂದರೆ 2 ಎಲೆಗಳಿದ್ದಾಗ ಪೋಸ್ಟ್ ಎಮರ್ಜೆಂಟ್ ಅರ್ಬಿಸೈಡ್, ಅಂದರೆ ಅರ್ಲಿ ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ, ಅದಾಗಿರ್ಬೋದು. ನೀವು ಲಾಡೀಸ್ ಅಂತ ನೋಡ್ತಾ ಇದ್ದೀರಾ, ಇದರಲ್ಲಿ ಏನಪ್ಪ ಅಂದರೆ ಟೆಂಬೋಟ್ರಿನ್ ಕಂಟೆಂಟ್ ಇರುತ್ತೆ. ಇದನ್ನಾದರೂ ನೀವು ಉಪಯೋಗಿಸ್ಕೋಬೋದು. ಅಥವಾ ಟೀಂಜರ್ ಅಂತ ಬರುತ್ತೆ, ಅಂದರೆ ಟೆಪ್ರೊಮೈಸಿನ್ ಕಾಂಬಿನೇಷನ್ ಇರುತ್ತೆ. ಇದು ಅಟ್ರಾಜಿನ್ ಜೊತೆಗೆ ಇದನ್ನು ಕಾಂಬಿನೇಷನ್ನ ನಾವು ಉಪಯೋಗಿಸ್ಕೋಬೋದು. ಈಗ ಇದು ಹಾಗೆ ಶ್ರೀಕರ್ದು ಬರುತ್ತೆ ಟೆಪ್ರೊಮೈಸಿನ್ನು, ಇದನ್ನು ನೀವು ಅಟ್ರಾಜನ್ ಜೊತೆಗೆ ಉಪಯೋಗಿಸ್ಕೋಬೋದು. ಯಾವುದೇ ಒಂದು ಕಳೆನಾಶಕಗಳಾಗಲಿ ನೀವು 2 ಲೀಫು ಅಂದರೆ 2 ಎಲೆ ಇರತಕ್ಕಂಥ ಸಮಯದಲ್ಲೇ ಮಾತ್ರನೇ ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. 2 ಎಲೆ ದಾಟಿದ ಮೇಲೆ ಉಪಯೋಗಿಸಿದ್ರು ಕೂಡ ನಿಮಗೆ ಹೆಚ್ಚಿನ ಪರಿಣಾಮ ಅದರಲ್ಲಿ ನಿಮಗೆ ಕಾಣೋದಿಲ್ಲ. 2 ಎಲೆ ಆಗಿರ್ಬೋದು, ಜೇಕ್ ಆಗಿರ್ಬೋದು, ಗ್ರಾಸಸ್ ಆಗಿರ್ಬೋದು, ಅಥವಾ ಇನ್ನಿತರ ಕಳೆಗಳನ್ನ ನಿರ್ವಹಣೆ ಮಾಡಬೇಕು. ಸಟೇರಿಯನ್ನು ಕಡಿಮೆ ಮಾಡಬೇಕಪ್ಪ ಅಂದರೆ ಮುಳ್ಳು ಸಜ್ಜೆಯನ್ನು ಕೂಡ ನಾವು ಕಡಿಮೆ ಮಾಡಬೇಕಂದ್ರೆ ಅದನ್ನು ನೀವು 2 ಎಲೆ ಇದ್ದಾಗೆ ಹೊಡಿಬೇಕು. ಲೈಕ್ ಇದು ನೋಡ್ತಾ ಇದ್ದೀರಾ ಬ್ರೂಸಿಯಾ ಅಂತ ಇದೆ. ಈ ಬ್ರೂಸಿಯಾ ಬಂದ್ಬಿಟ್ಟು ಇದು ಹೊಸ ಟೆಕ್ನಾಲಜಿ. ಇದು ಟಾಲಿಫೆರೇಟ್ 40% SC ಅಂತ ಇದೆ. ಇದನ್ನು ನೀವು ಕೂಡ ಉಪಯೋಗಿಸ್ಕೋಬೋದು. ಇದರಲ್ಲಿದ್ದ ಇದೂ ಆಗಲಿ ಕೂಡ ನೀವು 2 ಲೀಫ್ ಸ್ಟೇಜ್ ಇದ್ದಾಗ ಮಾತ್ರನೇ ಉಪಯೋಗಿಸ್ಕೋಬೇಕಾಗುತ್ತೆ. ಹಾಗೆ ಗೋದ್ರೇಜ್ನ ಆಶಿತಾಕ ಅಂತ ಇದೆ.
ಇದು ಟಾಲಿಫರೈಟ್ 40% SC, ಇದನ್ನು ಕೂಡ ನೀವು ಉಪಯೋಗಿಸಬಹುದು. ಯಾವುದೇ ಕಳೆನಾಶಕಗಳಲ್ಲಾಗಲಿ 2 ಲೀಫ್ ಸ್ಟೇಜ್ ಇದ್ದಾಗ ಅಂದರೆ 13ರಿಂದ 15 ದಿನದೊಳಗೆ ತಾವುಗಳು ಈ ಒಂದು ಪೋಸ್ಟ್ ಎಮರ್ಜೆಂಟ್ ಅರ್ಲಿ ಅದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಕಳೆಗಳನ್ನು ನಿರ್ವಹಣೆ ಮಾಡಿ ಮುಳ್ಳು ಸಜ್ಜನ ತಡೆಗಟ್ಟಲು ಅನುಕೂಲವಾಗುತ್ತೆ.